ಸೊ ಒಂದು ಕಡೆ ಮಳೆ ಬರ್ತಾ ಇದೆ, ಪ್ರತಿದಿನ ಶಿಫ್ಟ್ ಅನ್ನೋ ರೀತಿಯಲ್ಲಿ ರಾಜಧಾನಿ ಬೆಂಗಳೂರಿನ ಮಳೆರಾಯ ಬಿಟ್ಟು ಬಿಡದೆ ಕಾಡಿ ತನ್ನ ಕೆಲಸವನ್ನು ಮುಗಿಸಿ ಹೋಗ್ತಿದ್ದಾನೆ. ಇದರ ಮಧ್ಯೆ ಜನರ ಮೊಬೈಲ್ಗಳಲ್ಲಿ ದೊಡ್ಡ ಸೈರನ್ ಶಬ್ದ ಕೇಳಿ ಬರ್ತಿದೆ. ಎಷ್ಟೋ ಜನ ಗಾಬರಿ ಬಿದ್ದು ಇದೇನು ಸಂದೇಶ, ಇದು ಏನಿದು ಸೌಂಡು ಅಂತ ಹೇಳಿ ಗಲಿಬಿಲಿ ಆಗ್ತಾರೆ. ಆದರೆ ಇದು ಹವಾಮಾನ ಇಲಾಖೆಯಿಂದ ಪ್ರಾಯೋಗಿಕವಾಗಿ ಎಚ್ಚರಿಕೆಯ ಸಂದೇಶವನ್ನು ನೀಡಲಿಕ್ಕೆ ಹೊರಡಿಸಿರುವಂಥ ಅಥವಾ ಕಳಿಸಿರುವಂಥ ಮೆಸೇಜ್ ಇದು. ಜನರು ಯಾವುದೇ ಥರದ ಒಂದು ರಿಯಾಕ್ಟ್ ಮಾಡುವಂಥ, ರಿಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ಮೇ 2ನೇ ತಾರೀಕು ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ಈ IMD ಅಲರ್ಟ್ಸ್ ಅಂತೂ ಬಂದೇ ಬಂದಿರುತ್ತೆ. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಇವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಒಂದು ಸಂದೇಶವನ್ನು ಕಳಿಸಿದೆ. ಏಕೆಂದರೆ ನಮ್ಮ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಆದರೆ ಬೇರೆ ಬೇರೆ ಭಾಗದಲ್ಲಿ ಇನ್ನೂ ವಿಪರೀತ ಮಳೆ ಸುರಿತಾ ಇದೆ. ಸೊ ಹೀಗಾಗಿ ಆಯಾ ಪ್ರದೇಶವಾರು ನಾಗರಿಕರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಕುರಿತಾಗಿ ಈ ಸಂದೇಶವನ್ನು ಭಾರತೀಯ ಹವಾಮಾನ ಇಲಾಖೆ ಜೊತೆಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಈ ರೀತಿಯಾದಂಥ ಒಂದು ಮೆಸೇಜನ್ನು ಜನರ ಮೊಬೈಲ್ಗಳಿಗೆ ಕಳಿಸುತ್ತೆ. ಕೇವಲ ಮೊಬೈಲ್ ಥರ ಅಂದರೆ ಕೇವಲ ಮೆಸೇಜ್ ಥರ ಬರುತ್ತಾ ಇದು? ಇಲ್ಲ, ದೊಡ್ಡ ಸೈರನ್ ಆಗುತ್ತೆ, ಅಂದರೆ ಬೀಪ್ ಸೌಂಡ್ ಬರುತ್ತೆ. ಇದಾದ ನಂತರ ನಿಮ್ಮ ಮೊಬೈಲ್ಗೆ ಈ ಮೆಸೇಜ್ ಬರುತ್ತೆ. ಸೊ ಬೀಪ್ ಸೌಂಡ್ ಆಗುವಂಥ ಸಂದರ್ಭದಲ್ಲಿ ಗಾಬರಿ ಆಗೋದಕ್ಕೆ ಹೋಗಬೇಡಿ. ಸೊ ಏನಾಗ್ತಾ ಇದೆ ಮೊಬೈಲ್ನಲ್ಲಿ, ಏನು ನಡೀತಾ ಇದೆ, ಇದು ಯಾವುದೂ ಕೂಡ ತತ್ಕ್ಷಣಕ್ಕೆ ಆ ಗಾಬರಿಯಲ್ಲಿ ಅರಿವಾಗೋದಿಲ್ಲ. ಸೊ ಇದು ಕೇವಲ ಒಂದು ಟೆಸ್ಟ್ ಮೆಸೇಜ್ ಅಷ್ಟೇ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ರೀತಿಯಾಗಿ ಸಂದೇಶವನ್ನು ಜನರಿಗೆ ಕಳಿಸ್ತಾ ಇದೆ. ಯಾಕಂದರೆ ಬೇರೆ ಬೇರೆ ಭಾಗದಲ್ಲಿ ಹೆವಿ ಟು ಹೆವಿ ರೈನ್ಫಾಲ್ ಪ್ರಿಡಿಕ್ಟ್ ಮಾಡಿರುವಂಥದ್ದು IMD. ಸೊ ಹೀಗಾಗಿ ಪ್ರಾಯೋಗಿಕವಾಗಿ ದೇಶದ ಎಲ್ಲ ನಾಗರಿಕರಿಗೂ ಇವತ್ತು ಈ ರೀತಿಯಾದಂಥ ಸಂದೇಶವನ್ನು ವಿತ್ ಸೌಂಡ್, ವಿತ್ ಸೈರನ್, ವಿತ್ ಲಾಂಗ್ ಬೀಪ್ NDRF ಕಳಿಸ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಚಂದ್ರಮೋಹನ್, ಈಗ ಈ ರೀತಿಯಾದಂಥ ಸೈರನ್ ಬಂದ ಸಂದರ್ಭದಲ್ಲಿ ಜನಕ್ಕೆ ಒಂದು ಪಕ್ಷ ಏನಿದು ಅಂತ ನೋಡೋದಲ್ಲ, ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಟೈಮ್ ಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಮೆಸೇಜನ್ನು ಕಳಿಸ್ತಾ ಇರುವಂಥದ್ದು, ಜೊತೆಗೆ ಯಾವ ರೀತಿಯಾಗಿ ಜನ ಈ ಮೆಸೇಜಿಂದ ಎಚ್ಚರಿಕೆಯನ್ನು ವಹಿಸಬೇಕು, ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಮುಖ್ಯವಾಗಿ ಭಾರತೀಯ ವಿಪತ್ತು ಮತ್ತು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ಗಳು ಎರಡೂ ಕೂಡ ಸೇರ್ಕೊಂಡು ಬೆಂಗಳೂರಿನ ನಾಗರಿಕರಿಗೆ ಪರೀಕ್ಷಾರ್ಥವಾಗಿ ಎಚ್ಚರಿಕೆಯ ಸಂದೇಶವನ್ನ ಮೊಬೈಲ್ಗಳಿಗೆ ರವಾನೆಯನ್ನು ಮಾಡಿದ್ದಾರೆ. ಮೊಬೈಲ್ಗಳಿಗೆ ಮೊದಲನೇದಾಗಿ ಸಂದೇಶ ಕೂಡ ಬಂದಿದೆ. ಅದೇ ವೇಳೆಯಲ್ಲಿ ಮೊಬೈಲ್ನಲ್ಲಿ ಬೀಪ್ ಸೌಂಡ್ ಮತ್ತು ಸೈರನ್ ಸೌಂಡ್ ಕೂಡ ಬಂದಿದೆ. ಈ ಸೈರನ್ ಸೌಂಡ್ ನ ಜೊತೆಗೆ ಸಂದೇಶ ಕೂಡ ಬಂದಿದೆ. ಸಂದೇಶವನ್ನ ಇದನ್ನ ಭಾರತೀಯ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಳಿಸಲಾಗಿದೆ. ಮುಖ್ಯವಾಗಿ ವಿಪತ್ತಿನ ಸಂದರ್ಭದಲ್ಲಿ ಏನೆಲ್ಲ ಮುನ್ಸೂಚನೆಗಳನ್ನ ಮುಂದೆ ಏನಾದರೂ ಸಂಭವಿಸಿದ್ರೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಈ ಮೂಲಕವಾಗಿ ನೀಡಲಾಗುತ್ತೆ. ಮುಖ್ಯವಾಗಿ ಈಗ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಕೂಡ ನೋಡ್ತಾ ಇದ್ವಿ, ಯುದ್ಧದಂತಹ ಸನ್ನಿವೇಶಗಳು ಉದ್ಭವ ಆಗಿವೆ. ಜೊತೆಗೆ ಪ್ರಾಕೃತಿಕ ವಿಪತ್ತುಗಳು ಕೂಡ ಸಂಭವಿಸಬಹುದು. ಆ ರೀತಿಯಾದಂತ ಯಾವುದೇ ವಿಪತ್ತಿನ ಸಂದರ್ಭಗಳು ಬಂದ್ರೆ ಯುದ್ಧ ಆಗ್ಬೋದು, ಅಥವಾ ನೈಸರ್ಗಿಕ ವಿಪತ್ತು ಆಗ್ಬೋದು, ಅಥವಾ ಮಳೆ ಹಾನಿಯಂತ ಸಂದರ್ಭಗಳಾಗ್ಬೋದು, ಅಥವಾ ಬೇರೆ ಯಾವುದೇ ನೈಸರ್ಗಿಕ ವಿಪತ್ತುಗಳಾಗ್ಬೋದು. ಅಂತಹ ಸಂದರ್ಭಗಳಲ್ಲಿ ಜನರಿಗೆ ಒಂದು ಮೊಬೈಲ್ ನ ಮೂಲಕ ಎಚ್ಚರಿಕೆ ಸಂದೇಶಗಳನ್ನ ರವಾನೆ ಮಾಡೋದು ಮತ್ತು ಜನರನ್ನ ಎಚ್ಚರಿಸತಕ್ಕಂಥದ್ದು ಮತ್ತು ಜನರು ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಈ ಮೆಸೇಜ್ ನ ಮೂಲಕವಾಗಿ ಜನರಿಗೆ ತಿಳಿಸಲಾಗುತ್ತೆ. ಈಗ ಅದರ ಪ್ರಾಯೋಗಿಕ ಪರೀಕ್ಷೆಯನ್ನ ಇವತ್ತು ವಿಪತ್ತು ನಿರ್ವಹಣಾ ಸ್ಮಾರ್ಟ್ ಫೋನ್ಗಳು ಮತ್ತು ಆಪಲ್ ಐಫೋನ್ಗಳು ಮತ್ತು ಬೇರೆ ಬೇರೆ ಫೋನ್ಗಳಿಗೆ ಒಂದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಎಚ್ಚರಿಕೆ ಸಂದೇಶವನ್ನು ರವಾನೆಯನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಜನರ ಮೊಬೈಲ್ಗಳು ಎಲ್ಲವೂ ಕೂಡ ಮೊಬೈಲ್ಗಳಲ್ಲಿ ಸೈರನ್ ಸೌಂಡ್ ಬಂದಿದೆ, ಬೀಪ್ ಸೌಂಡ್ ಬಂದಿದೆ ಮತ್ತು ಮೊಬೈಲ್ ಸಂದೇಶವನ್ನು ಕೂಡ ಓದಿ ಹೇಳಲಾಗಿದೆ. ಒಂದು ಆಡಿಯೋ ಮೆಸೇಜ್ ಕೂಡ ಬಂದಿದೆ. ಈ ಒಂದು ಆಡಿಯೋ ಮೆಸೇಜ್ ನ ಮೂಲಕ ಸರ್ಕಾರ ಜನರಿಗೆ ಏನು ಎಚ್ಚರಿಕೆ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ಒಂದು ಆಡಿಯೋ ಸಂದೇಶವನ್ನ ಕೇಳಿಸ್ಕೊಂಡು ಜನ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತಿಳಿಸಲಾಗುತ್ತೆ. ಈಗ ಮುಖ್ಯವಾಗಿ ಈಗ ಮಳೆಗಾಲ ಕೂಡ ಬರ್ತಾ ಇದೆ. ಯಾವ್ದಾದ್ರು
ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಬರುತ್ತೆ ಅಂದ್ರೆ ಅಥವಾ ಅದರಿಂದ ಏನಾದ್ರು ತೊಂದರೆ ಸಂಭವಿಸುತ್ತೆ ಅಂದ್ರೆ ಒಂದು ಆಡಿಯೋ ಮೆಸೇಜ್ ನ ಮೂಲಕ ಜನರಿಗೆ ಅದನ್ನ ಮುಂಚಿತವಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಥವಾ ಭೂಕಂಪ ಸಂಭವಿಸಿದಂತಹ ಸಂದರ್ಭದಲ್ಲಿ ಆಗ್ಬೋದು, ಜನ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ತಿಳಿಸಲಾಗುತ್ತೆ. ಅಥವಾ ಯುದ್ಧ, ನೈಸರ್ಗಿಕ ವಿಪತ್ತು ಇಂತಹ ಸಂದರ್ಭಗಳಲ್ಲಿ ಜನರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನ ಮುಂಚಿತವಾಗಿ ತಿಳಿಸಿ ಅಲರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಈಗ ನಮ್ಮ ದೇಶದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಇವತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಿಕ್ಕೋಸ್ಕರ ಈ ಸಂದೇಶಗಳನ್ನ ಇವತ್ತು ಕಳಿಸಲಾಗಿದೆ. ಈಗ ಇಸ್ರೇಲ್ ಅಂತ ದೇಶದಲ್ಲಿ ಅಲ್ಲಿ ಇರಾನ್ ಒಂದು ಬಿಗಲ್ ದಾಳಿಯನ್ನ ನಡೆಸುತ್ತೆ ಅಥವಾ ಯುದ್ಧ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಅದರ ಒಂದು ನಿರ್ದಿಷ್ಟ ಏರಿಯಾದಲ್ಲಿ ಜನರೆಲ್ಲರೂ ಕೂಡ ಬಂಕರ್ ಗಳಿಗೆ ಹೋಗಿ ರಕ್ಷಣೆಯನ್ನು ಪಡಿಬೇಕು ಅಂತೇಳಿ ಅರ್ಧ ಗಂಟೆ 1 ಗಂಟೆ ಮುಂಚಿತವಾಗಿನೇ ಅವರಿಗೆ ಮೊಬೈಲ್ಗೆ ಮೆಸೇಜ್ ಗಳನ್ನ ಕಳಿಸಲಾಗುತ್ತೆ. ಆ ಮೆಸೇಜ್ ಗಳ ಆಧಾರದ ಮೇಲೆ ಜನ ಅಲ್ಲಿ ಬಂಕರ್ ಗಳಿಗೆ ಹೋಗಿ ವಾಸ ಮಾಡ್ಲಿಕ್ಕೆ, ಅಲ್ಲಿ ಇರ್ಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ನಮ್ಮ ಭಾರತದಲ್ಲೂ ಕೂಡ ಆ ರೀತಿಯಾದಂತಹ ವಿಪತ್ತಿನ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕೈಗೊಳ್ಬೇಕು ಅಂತೇಳಿ ಈಗ ತಿಳಿಸುವಂತ ಕೆಲಸವನ್ನ ಮಾಡೋದಕ್ಕೋಸ್ಕರನೇ ಅದರ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಎಲ್ಲಾ ಜನರ ಮೊಬೈಲ್ಗಳಿಗೂ ಕೂಡ ಈ ರೀತಿ ಎಚ್ಚರಿಕೆ ಸಂದೇಶ ಮತ್ತು ಆಡಿಯೋ ಸಂದೇಶವನ್ನ ಕಳಿಸಲಾಗಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.